ಎಲ್ರಿಗೂ ನಮಸ್ತೆ. ಎಲ್ಲರೂ ಊಟ ಮಾಡ್ಬಿಟ್ಟು ಬಂದ್ರ? ಯಾಕೆ ಬಿಳಿ ಬಟ್ಟೆ ಹಾಕೊಂಡಿರೋರು ಯಾರು ಚಪ್ಪಾಳಿನೇ ಹೊಡಿತಾ ಇಲ್ವಲ್ಲ? ಫುಲ್ ಸ್ಟೇಟಸ್ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಿದ್ದೀರ, ದಯವಿಟ್ಟು ಚಪ್ಪಾಳೆ ಹೊಡಿರಿ ಸರ್ ಪ್ಲೀಸ್. ನಿಮ್ಮೂರಿನ ಕಾರ್ಯಕ್ರಮ ಕಮರಿಗೆ ಬರೋದಕ್ಕೆ ನಾವೊಂದು ವನವಾಸ ಎತ್ತದೋ ಅದು ಯಾವುದೋ ಅಣ್ಣ ಫೋನ ಮಾಡ್ತು ನಾನೇನಾರ ರಾಕಿಂಗ್ ಸ್ಟಾರ್ ಎಸ್ ಆಗ್ಬಿಟ್ಟಿದ್ದಿದ್ರೆ ಅವನು ತಗ್ಗನಿ ಮಡಗ್ಬಿಡುವೆ ಕಾರ. ಏನ್ ಮಾಡ್ತೀಯ ಅಣ್ಣ, ಅಲ್ಲಿ ಯಾವನೋ ನಮ್ಮ ಸಾವು ಎತ್ತಕ್ಕೆ ಲಾರಿಲಿ ನನ್ನ ಮಗ ಹೋಗಿ ಸಿಗಾಕ್ಸಿರೋದಕ್ಕೆ ನಾವಿಡೀ ನಾಗರಬಾವಿ ಗಂಟ ಸಿಗಾಕೊಂಡಿದ್ದು. ನೀನ್ ಸರಿಯಾದ ಟೈಮಿಗೆ ನಮಗ್ ಸಿಗಾಕಬಿಟ್ಟು ಇಲ್ಲಿ ಬಂದು ಎಲ್ಲರೂ ಸಿಗಾಕೊಳ್ಳಂಗ್ ಮಾಡ್ಬಿಟ್ಟೆ. ಅವ್ರ ಹೆಸರೇನೋ ಗೊತ್ತಿಲ್ಲ ಸರ್ ನನಗೆ. ಮುರಳೀಧರ ದಾರನ ತುಂಬಾ ಉದ್ದ ಇಟ್ಕೊಂಡಿದ್ರು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಂಡ್ರಿ, ಖುಷಿ ಆಯಿತು. ಯಾರಿಗಾದ್ರೂ ಏನಾದರೂ ಲೈಫಲ್ಲಿ ಟಿಪ್ಸ್ ಬೇಕೇನ್ರೋ? ಏನು ನೀನು ನನ್ನ ಮಾತಾಡಿಸ್ಲೇಬೇಡ, ನನಗೂ ನಿನಗೂ ಸಂಬಂಧನೇ ಇಲ್ಲ. ನಿಂತಾರ ಒಬ್ಬ ಬೇಡ, ಆಂಟಿ ಬೇಜಾರಾಗ್ತಾರೆ. ಓಕೆ, ಎಲ್ರಿಗೂ ಎನರ್ಜಿ ಇದೆಯಾ? ಊಟ ಮಾಡಿದಿರ ತಾನೆ? ಎನರ್ಜಿ ಇದೆಯಾ? ಏನ್ ಗುರು ಹೆಣ್ಮಕ್ಳಿಗೆ ಇಷ್ಟೊಂದು ಆಟಿಟ್ಯೂಡಾ? ಕಿರ್ಚಲ್ಲ ಅನ್ನೋ ಥರ. ನೀವು ಮರ್ಯಾದೆ ಕಾಪಾಡ್ರಿ, ಎಲ್ಲಿಂದ ಬಂದಿದ್ದೀವಿ ನಿಮ್ಮನ್ನ ಎಂಟರ್ಟೈನ್ ಮಾಡಕ್ಕೆ. ಎನರ್ಜಿ ಇದೆಯಾ? ರೆಡಿ ಇದ್ದೀರಾ? ಅದ್ಯಾವುದೋ ಆಂಟಿ ಸಾಲ ಹೊತ್ಕೊ ಬಂದ ನೀವು ಬೋಡ್ಕ ನನಗೇನು ಅಂತ ನಾ ಗಂಟ್ಲರಿಕಂದು ಪೇಮೆಂಟ್ ಕೊಡ್ತಾವ್ರಲ್ಲ ಅಂದ್ಬಿಟ್ಟು ನಾನು ಎಲ್ಲರೂ ಮಾತಾಡ್ಸಿ ಕಮಾನ್ ಚೇರ್ ಅಪ್ ನಿದ್ದೆ ಮಾಡ್ತಾ ಇದ್ದೀರಿ, ಹೊಟ್ಟೆ ತುಂಬ ಉಣ್ಬಿಟ್ಟು ಕುಗ್ಸಟ್ಟೆ ಬಾತು ಇಲ್ಲಿ ಗಂಟ ಗಮ ಅಂತಿತ್ತು. ಏನ್ ಮಾಡ್ತೀರಿ, ನಮಗೆ ತಿನ್ನೋ ಅದೃಷ್ಟ ಎಲ್ಲ ಹೋಗ್ಲಿ ಬಿಡಿ. ನಾನು ನಿಮ್ಗೆಲ್ಲ ಒಂದು ಚಿಕ್ಕದಾಗಿ ಟಿಪ್ಸ್ ಕೊಡ್ತೀನಿ. ಈಗ ದಪ್ಪ ಇರೋರು ಸಣ್ಣ ಆಗಕ್ಕೆ ನಿನ್ನೆ ಪೇಮೆಂಟ್ ಕೊಡ್ತಾರೆ, ನೀನೇನೇ ಟಿಪ್ಸ್ ಕೊಡೋದಲ್ಲಿ? ದಯವಿಟ್ಟು ಹಿಂಗೆಲ್ಲ ಡೈಲಾಗ್ ಹೊಡೆಯೋರು ಸ್ಟೇಜ್ ಮುಂದೆಗಡೆ ಬಂದು ಹೊಡಿಬೇಕು, ಹಿಂದೆಗಡೆ ನಿಂತ್ಕೊಂಡು ಡೈಲಾಗ್ ಹೊಡೆಯೋದಲ್ಲ. ಈಗ ಉಣ್ಕೊಂಡು ಹೇಗ್ತಾ. ಈಗ ದಪ್ಪ ಇರೋರು ಸಣ್ಣ ಆಗದ್ ಹೆಂಗೆ, ಸಣ್ಣ ಇರೋರು ದಪ್ಪ ಆಗದ್ ಹೆಂಗೆ ಅಂತ ನಾನು ಚಿಕ್ಕ ಟಿಪ್ಸ್ ಕೊಡ್ತೀನಿ. ಅಕ್ಕಿ ತಂದು ಕೊಟ್ಟಿದ್ದೆ ಅವ್ರ ಮನೆಗೆ. ನಿಮ್ಮಪ್ಪಗೆ ಹುಟ್ಟಿದ್ರೆ ದಯವಿಟ್ಟು ಮುಂದೆಗಡೆ ಬಂದು ಮಾತಾಡು. ಮುಂದ್ ಬಂದು ಮಾತಾಡ್ಲಾ? ನಮ್ಮ ಅಪ್ಪನ ಮೇಲೆ ಮಾತಾಡ್ಬಿಟ್ರು. ಚೆನ್ನಾಗಿರಲ್ಲ ಏನೋ ನೀನ ಮಾತಾಡ್ತಿದ್ದೋ ಹಿಂದೆ. ಕಮಾವರಿ ಪೇಟೆಗೆ, ಕಮಾವರಿ ಸಂಘಕ್ಕೆ ಆ ಹುಡುಗನ ಎತ್ತ ವಿಷಲಕ್ಷಕನ ಯಾರು ಅವ್ರಿಗೆ? ಧನಲಕ್ಷ್ಮಿ ಅವ್ರ ಅವ್ರಿಗೆ. ನಾನೇನೋ ಮುರಳಿ ಸರ್ ಅವ್ರ ಅಣ್ಣನೋ ತಮ್ಮನೋ ಮಾವನೋ ಚಿಗಪ್ಪನೋ ಇರ್ಬೇಕು ಅಂದ್ಬಿಟ್ಟು ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೆ. ಮುರಳಿ ಅಣ್ಣ ಸೇಫ್ ಆಗಿ ಬಂದ್ರ ಆರಾಮಾಗಿ ಬಂದ್ರ ಅಂತ ಫೋನ್ ಮಾಡ್ತಿದ್ರು. ನೀನ್ ತಲೆ ಕೆಡಿಸ್ಕೊಬಿಟ್ಟೆ ಅಷ್ಟೇ. ಅರ್ಜೆಂಟಾಗಿ ಬನ್ನಿ ಅಂತ. ಹಂಗ ಒಲಿ ಬಿಡು, ಪ್ರೀತಿಯಿಂದ ಕರೆದಿರ್ತಾರಲ್ಲ. ಏನೋ ಹಿಂಗಂತೆಲ್ಲ ಕಂಡುಹಿಡಿತೀವಿ, ಪ್ರೀತಿ ಅನ್ನಲ್ಲ, ಅದನ್ನ ಚಪಲ ಅಂತಾರೆ. ಅಯ್ಯೋ, ನಿಂಗೇನಾರ ಅನ್ನಿಸ್ತೇನ? ನಿಂಗೆ ಅನ್ನಿಸ್ತದೆ ಅಂದ್ರೆ ನಿನ್ ಒಳಗಡೆ ಉಳುಕೈತೆ. ಹಿಂಗಂದ್ರೆ ನನಗೆ ಏನೋ ಅಂತವ್ರೆ. ಹಿಂಗಂದ್ರೆ ಅದೆಲ್ಲ ರೋಗನೂ ಇರ್ತದೆ. ಓ ಡುಮ್ಮಣ್ಣ, ನೀನು ಬಂದಿದ್ದೀರಿ ಇಲ್ಲಿ, ನೀನು ಈ ಕಡೆನಾ? ಫಸ್ಟ್ ಹೇಳೋದಲ್ವಾ, ನಿನ್ನ ಆ ಕಡೆ ನಿಲ್ಲಿಸ್ಬಿಟ್ಟು ಮಿಂಚುನ ಈ ಕಡೆ ನಿಲ್ಲಿಸ್ತಿದ್ದೆ. ಸ್ಟೇಜ್ ಬ್ಯಾಲೆನ್ಸ್ ಆಗ್ಬಿಡೋದು. ಏನೋ ಟಿಪ್ಸ್ ಅಂದಲ್ರಮ್ಮ? ಟಿಪ್ಸ್ ನಾನು ಕೊಡ್ತೀನಿ, ಕುಡ್ಕ ಬಂದಿದ್ಯಾ? ನೀನು ನಿಮ್ಮ ಅಪ್ಪ ಕೊಟ್ಟಿದ್ದ ಕಾಸು, ನನ್ನ ದುಡ್ಡು ನಾನು ಕೊಡ್ಕೊಂಡು ನೋಡೋ, ದೊಡ್ಡ ಕಾರ್ಯಕ್ರಮ. ರೇಟ್ ಕಮ್ಮಿ ಮಾಡೋರು ಈಗ ಎಣ್ಣೆದು. ನಾನು ಹೇಳೋದು ಕೇಳು, ಹಿಂಗೆಲ್ಲ ನಿಮಗೆ ಬಸ್ ಫ್ರೀ ಮಾಡಿದ್ರು, 2,000 ರೂಪಾಯಿ ಕೊಟ್ಟರು. ನಮ್ಗೊಂಚೂರು ಎಣ್ಣೆ ರೇಟ್ ಕಮ್ಮಿ ಮಾಡಿದ್ರು, ನಮ್ದು ಸ್ವಲ್ಪ ಕೇಜ್ ಜಾಸ್ತಿ ಆಯ್ತು. ದಯವಿಟ್ಟು ಹೇಳಕ್ ಕೇಳಿಸ್ಕತ್ತೀಯಾ? ಪೊಲೀಸ್ ಅವರೆಲ್ಲ ಅವ್ರೆ ಬೂಟ್ ಹೊಡೆಸ್ಬಿಡ್ತೀನಿ. ಯಾರು ಮರ್ಯಾದೆ ಕೆಳಗಳಿ? ನನ್ನ ಎದುರುಗಡೆ ಯಾರು ಪೊಲೀಸ್ನವ್ರು ಬಂದು ನಿಂತ್ಕೊಂಡ್ ಮಾತಾಡ್ತಾರೆ? ಮಾತಾಡ್ಲಿ, ಕರಿ ಪೊಲೀಸರು ನಿಂತ್ಕೊಂಡ್ ಮಾತಾಡಲ್ವಾ? ಮಾತಾಡ್ಲಿ, ಕರಿ ಎದುರುಗಡೆ ನಿಂತ್ಕೊಂಡು. ಮಾತಾಡಲ್ಲ, ವಾಸನೆ ಹೊಡಿಯುತ್ತಲ್ಲ, ಹೆಂಗ್ ಮಾತಾಡ್ತಾರೆ ಹಂಗಂದ? ಮತ್ತೆ ಅವ್ರಿಗೆ ಡೌಟ್ ಆಗೋಯ್ತು, ನಮ್ಗೆ ಅಂತ. ಈಗ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ರು ಅವರು ದಡಿ ತಗೊಂಡಿಂಗೆ. ಹಂಗ ನಾನ್ಬಿಟ್ಟು ಹಿಂಗ್ ವಾಪಸ್ ಇಟ್ರು. ಹಿಂಗೆಲ್ಲ ಕುಡ್ಕೊಂಡು ಸ್ಟೇಜಿಗೆ ಬರಬಾರ್ದು. ಹಿಂಗೆ ಏನು ಗೊತ್ತಾ, ಹಿಂಗ್ ಕುಡಿದಿರೋರು ಪೊಲೀಸ್ನವ್ರಿಗೆ ಹೆಂಗ್ ಮಾಡ್ಬಿಡ್ತಾರೆ ಗೊತ್ತಿಲ್ಲ. ಒಂದೊಂದ್ಸಲ ಕುಡ್ದು 3 ಜನ ಹೋಯ್ತಿರ್ತಾರೆ. ನಮ್ಮ ಪೊಲೀಸರು ಪಾಪ ನೈಟಲ್ಲೇ ಡ್ಯೂಟಿ ಮಾಡ್ತಿರ್ತಾರೆ. ನಿಲ್ಸ್ರ ಗಾಡಿ ಅಂತಂದ್ರೆ ಇವ್ರು ಕುಡ್ದಿರೋರು. ಸರ್ ಆಲ್ರೆಡಿ 3 ಜನ ಇದೀವಿ, ಇನ್ನೊಬ್ರನ್ನ ಹಾಕೊಳಕ್ಕಾಗಲ್ಲ ಸರ್ ಅಂದ್ಬಿಟ್ರು.
ಇವ್ರು ಬಿಡಲ್ಲ, ಮುಂದೆಗಡೆ ಆಲ್ರೆಡಿ ಫೋನ್ ಮಾಡಿರ್ತಾರೆ, ಅವರು ಹಿಡ್ಕೊಂಡು ಅಲ್ಲಿ ನಮ್ಮ ಇವನಿಗೆ ಮಾಡಿದ್ರಲ್ಲ, ಕೂರಕ್ಕಾಗಲ್ಲ, ಹೇಳಕ್ಕಾಗಲ್ಲ, ಹಂಗಾಗಿರ್ತದ ಕತೆ ಅವ್ರದ್ದು. ಸ್ಪಿಚ್ ಹಾಕಿರ್ತಾರೆ. ಹಾ, ನೀನ್ ಯಾವಾಗ ನೋಡಿದ್ದೆ? ಜಾಸ್ತಿ ಮಾತಾಡ್ಬೇಡ, ಮಕ್ಕಳ ಹೊಡೆದು ಬಿಡ್ತೇನೆ. ಸರಿ. ಸ್ಟೇಜ್ ಮೇಲೆ ಬರೋದು, ಕೆಳಗೆ ಇಳಿಯೋದು, ನಾನು ಏನೋ ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ ಇಲ್ಲಿ. ಮಾಡು, ನಾನೇನು ಪ್ರೋಗ್ರಾಮ್ ಮಾಡಬೇಡಿ ಅಂತ ಹೇಳ್ತೇನೆ. ಏನ್ರವ? ಬೇಡ ಅನ್ನ. ಈಗಲೇ ಜೋರಾಗಿ ಹೇಳಿ, ಬೇಡ ಅನ್ನ, ಬೇಡ ಅನ್ನ. ಅವ್ರೇ ಹೇಳ್ತಾರಲ್ಲ, ಮಾತಾಡಿ. ಈಗ ದಪ್ಪ ಇದ್ದವರು ಸಣ್ಣ ಆಗ್ಬೇಕು ಅಂತಂದ್ರೆ ಇವಳು ತಿಂತಾಳಲ್ಲ, ಅಕ್ಕಿ ತಿನ್ನಿ. ಏನ್ ಪ್ರಾಬ್ಲಮ್ ಏನಂತಾರೆ ಅರ್ಥ ಆಗ್ತಿಲ್ಲ. ಇಲ್ಲ, ಸಾರಿ ಹೇಳು. ದಪ್ಪ ಇರೋರು ಸಣ್ಣ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಕೇಳ್ಕೊಳ್ಳಿ, ಹೇಳಿ. ಕೇಳ್ಕೊಳ್ಳಲ್ಲ ನೀನು. ದಪ್ಪ ಇರೋರು ಸಣ್ಣ ಆಗ್ಬೇಕು ಅಂದ್ರೆ ದಿನ ವಾಕಿಂಗ್ ಮಾಡ್ಬೇಕು. ಆನೆ ಯಾಕೆ ಸಣ್ಣಾಗಿಲ್ಲ? ಅದು ಅದೃಷ್ಟ. ಇದು ಇವ್ರ ಇಷ್ಟ. ನೀನ್ ಯಾವಾಗ ಕೇಳಕ್ಕೆ? ಆನೆ ಅಲ್ಲ, ಏನೋ ದಿನ ವಾಕಿಂಗ್ ಮಾಡಿದ್ರೆ ಸಣ್ಣ ಆಗ್ಬಿಡ್ತಾರಂತೆ. ಕಾಡಲ್ಲಿ ಏನ್ ಕುಂತ್ಕೊಬಿಟ್ಟು ಅಕ್ಕಿ ತಂದ್ಬಿಟ್ಟು ಬೇಯಿಸ್ಕೊಂಡ್ ತಿಂತಿರ್ತದ ಆನೆ? ಅದು ಓಡಾಡ್ತಾ ಇರ್ತೈತಾನೆ, ಯಾಕೆ ಸಣ್ಣ ಆಗಿಲ್ಲ? ಜಾಸ್ತಿ ಮಾತಾಡಬೇಡ, ಮಾತಾಡ್ರೆ ನಿಮ್ಮ ಅಪ್ಪ ನಿತ್ರ ಸುಮ್ಮನೆ. ಅಲ್ಲೇ ಕಡೆ ಒಳ್ಳೆ ಸರಿ ನೀವು ಕೇಳಿದ್ ಉತ್ತರ ಕೊಡ್ತಿದ್ದೀನಪ್ಪ. ಹೇಳು. ಈಗ ಸಣ್ಣ ಇರೋ ದಪ್ಪ ಆಗ್ಬೇಕು ಅಂದ್ರೆ ದಿನ ಒಂದ್ ಲೋಟ ಹಾಲು ಕುಡಿಬೇಕು. ಬೆಕ್ಕೆ ದಪ್ಪ ಆಗಿಲ್ಲ. ನಾನೇನು ತಪ್ಪು ಹೇಳಿದ್ನ ಸರ್? ತಪ್ಪು ಹೇಳಿದ್ನ ಸರ್? ಬೆಕ್ಕೆ ದಪ್ಪ ಆಗಿಲ್ಲ, ದಿನ ಹಾಲು ಕುಡಿತಾನೆ. ಆದ್ರೂ ಬೇಡ ಬೈಯೋದು, ಗೊತ್ತಾರ ಕುಡಿದು ಬಿಡ್ತದೆ. ದಪ್ಪ ಬೇಕಲ್ವೇನೆ? ಈಗ ನೀನ್ ಹೋಯ್ತೇ ಇಲ್ವಾ? ಇವಳು ಬಿಟ್ರೆ ಸ್ವಿಮ್ಮಿಂಗ್ ಮಾಡಿ ನಮ್ ಸರ್ ತರ ಸ್ಲಿಮ್ ಆಯ್ತಾರೆ ಅಂತ ಹೇಳ್ತಾಳೆ. ಸರ್ ತಿನ್ನಿಂಗ್ಲ ಸಣ್ಣ ಆಯ್ತಾ ಸರ್? ನೀರಲ್ಲೇ ಇರ್ತಾನೆ, ಈಗ ಹೊಡಿತಾನೆ ಇರ್ತಾನೆ. ಮಾತಾಡೋದ್ನ ನೀಟಾಗಿ ಸತ್ಯವಾಗಿ ಮಾತಾಡು. ಸರ್ ನಾನು ಸತ್ಯವಾಗಿ ಮಾತಾಡ್ತೀನಿ. ಎಲ್ಲಿ ಹೋಯ್ತಾರೆ? ಎಲ್ಗಾರ ಹಾಳಾಗೋ. ಎಲ್ಲೂ ಹೋಗಲ್ಲ, ನಾವೆಲ್ಲೇ ಇರ್ತೀವಿ. ಹಂಗೆಲ್ಲ ಬರ್ಬಾರ್ದು ಕುಡುಕರು ಸ್ಟೇಜ್ ಮೇಲೆ. ಯಾರು ಹೇಳಿದ್ದು? ನಮ್ ಸ್ಟೇಜು. ನಮ್ಗೆ ಕರ್ಕೊಂಡು ಹೋಗಕ್ಕೂ ಬರಕ್ಕಾಗಲ್ಲ, ಇಲ್ಲಿ ನಾವು ಯಾರಿಗೂ ಎದುರೋದು ಇಲ್ಲ. ಅಡ್ವಾನ್ಸ್ ಏನಾದ್ರು ಹಾಕಿದ್ರಣ್ಣ? ಯಾರು? ಇಬ್ರು ಜೊತೆಲೇ ಕೂತ್ಕೊಂಡು ಹಾಕೊಂಡು. ಸರಿ ಸರಿ, ಒಂದ್ 5 ನಿಮಿಷ ಟೈಮ್ ಕೊಡ್ತೀಯಾ? ಒಂದ್ 4 ಹಾಡು ಕಲ್ತ್ಕೊ ಬಂದಿದ್ದೀನಿ, ಹಾಡು ಬಿಡ್ತೀನಿ. ಹಾಡು ಇವಳು ಹಾಡು ಕೇಳ್ಬೇಕಾ ನೀವು? ಹಾ ಹೇಳಮ್ಮ. ಅದೆಲ್ಲ ಹಾಡು. ಮಗ ನಿನ್ನೆ ಕಂಡವ್ರು ಓಡಿಸ್ಕೊಂಡು ಹೋಗ್ರ ನನ್ನ ಮಗನೇ, ಇನ್ನ ನಾನು ಶುರುನೇ ಮಾಡಿಲ್ಲ ಗೋವಿಂದ ಅಂತ ಅವನೇ. ಗೋವಿಂದ ಹರಿ ಗೋವಿಂದ ಅಂತ ಹಾಡೋದು ಅಂತ ಕಲ್ತಿರೋದು ಅವ್ನು. ಹೇಳೋ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ಅವ್ರು ಸಪ್ರೇಟ್ ಆಗಿ ಬರ್ತಾರೆ, ನಿಂಗೇನು? ಈ ಕಡೆ ಕಮ್ಮವಾರಿ ಬೀದಿ ಕಡೆ ಹಿಂಗ್ ಬರ್ತಾರೆ, ಅಲ್ಲೆಲ್ಲ ತೇರ್ ಇರ್ತದೆ, ಆ ಕಡೆಯಿಂದ ಬರ್ತಾರೆ. ನೀನೇನು ಒಂದಾಗಿ ಬನ್ನು ಅಂತ ಆರ್ಡರ್ ಮಾಡಿ ಅಲ್ಲಿಂದ ಪ್ರೋಗ್ರಾಮೇ ಕರ್ಸವ್ರೆ. ಆರ್ಡರ್ ಯಾಕೆ ಮಾಡ್ತೇವೆ? ಒಂದಾಗಿ ಬನ್ನಿ ಅಂತ. ಅದು ಹಾಡು ಕಣೆ, ಅವ್ರು ಬರ್ತಿರೋ ಹಾಡು ಹೇಳು, ಆರ್ಡರ್ ಮಾಡಬೇಡ. ಸಿಂಗೇ ಸಾಂಗ್. ಆಮೇಲೆ ಮುಂದಕ್ಕೆ ಏನಂತಾರೆ ಇಂಗ್ಲೀಷಲ್ಲಿ? ಅದೇ. ನಾನು ಹಾಡು ಬೇರೆ ಹಾಡ್ತೀನಿ. ಬೇರೆ ಹೇಳೋದು ಯಾವ್ದು ಫೇವ್ರೇಟ್ ಹಾಡು? ಯಾವುದು? ಯಾವ್ದಾರ ಹಾಡು. ಮನಸ್ಸೆಲ್ಲ ನೀನೆ, ನೀನ್ ಮಾತಾಡ್ಬೇಡ ಅಂತ ಹೇಳಿಲ್ವಾ? ನಾ ಕೆಳಗೆ ಬಂದ್ಬಿಟ್ರೆ ಚೂಚ್ಬಿಡ್ತೀನಿ. ಬೇಡ. ನೀನ್ ಅವಳು ಒಂದ್ಸಲ ಎತ್ಕೊಬಿಟ್ಟು ಹೋಗಿ ಕೂತಿದ್ರೆ ಮಲಗಿರುವ ಹೆಂಗೆ ಮಿಂಚು. ನಾ ಎತ್ತಿಸ್ಲಿಲ್ಲ ನಿನ್ ಕೈಲಿ, ಕೂತ್ಕೊಂಡಂಗೆ ಮೂಲ ಅನಿಸ್ತೈತೆ ನಿಂಗಲ್ವಾ? ಹಾಡು ಹೇಳ್ತಾರೆ ಅಕ್ಕ, ಕೇಳ್ಕ. ಗಗನವು ಎಲ್ಲೋ, ಭೂಮಿಯು ಎಲ್ಲೋ. ನಿಂಗೆ ಏನಾದ್ರು ಕಾಮಾಲೆ ರೋಗ ಬಂದ್ಬಿಟ್ಟೈತ ಅಂತ? ಗಗನನು ಎಲ್ಲೋ ಅಂತೀಯ, ಭೂಮಿನೂ ಎಲ್ಲೋ ಅಂತೀಯ. ಹಳದಿ ಕಾಣೋದು ಕಾಮಾಲೆ ರೋಗ ಬಂದಾಗ ಕಣೆ. ಎಲ್ಲೋ ಅಂದ್ರೆ ಇಂಗ್ಲಿಷ್ ಎಲ್ಲೋ ಅಲ್ಲ ಕಣೋ, ಕನ್ನಡದಲ್ಲಿ ಎಲ್ಲೋ. ಓ, ಗಗನವು ಎಲ್ಲೋ. ಹೇಳಿಗ ಗಗನವು ಎಲ್ಲೋ ಅಲ್ಲಿ, ಎಷ್ಟು? ಭೂಮಿಯು ಎಲ್ಲೋ. ಇಲ್ಲಿ ಅದನ್ನೇ ಹೇಳ್ಕೊಡ್ಬೇಕಾ? ನಾನು ಬೇರೆ ಆಡ್ತೀನಿ. ಹಾಡು. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಕಮ್ಮವಾರಿ ಪೇಟೆಯಲ್ಲಿ ಹುಟ್ಟು. ಅದು ಕರ್ನಾಟಕದಲ್ಲೇ ಕಣಿಯ ಇರೋದು. ಆಯ್ತು, ನೀನ್ ಇಲ್ಲಿ ಚಾಮರಾಜಪೇಟೆಯಲ್ಲಿ ಹುಟ್ಟು. ಕೆಂಗೇರಿ ಮೋರ್ರಿ ಒಳಗಡೆ ಹುಟ್ಟು. ಅಲ್ಲಿ ಯಾರೇ ಹುಡ್ತಾರೆ? ಹುಟ್ಟೆ ನೀನು ಕಲ್ತಾನೆ, ಎಲ್ಲರೂ ಹುಟ್ಟು. ಕೊಲ್ಲ ಅಂದ್ರೆ ಇಲ್ಲಿ ಬೇಲೂರಿನ ಗುಡಿಯಲ್ಲಿ ಮಾತ್ರ ಹುಟ್ಟೋದಂತ. ಬೇಲೂರು ಗುಡಿತಾನೆ ಹೇಳಿ ನೀನು? ಅಲ್ಲ, ಹಾಡು ಹೇಳಕ್ ಬರಲ್ವಲ್ಲ ನಿಂಗೆ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಒಂದು ತಪ್ಪ. ಆಯ್ತು, ಹಂಗಾರೆ ತಮಿಳ್ನಾಡಲ್ಲಿ ಯಾರು ಹುಟ್ಟೆ ಇಲ್ವಾ? ಆಂಧ್ರದಲ್ಲಿ ಯಾರು ಹುಟ್ಟೆ ಇಲ್ವಾ? ಅದು ನಮ್ ಕನ್ನಡದ ಅಭಿಮಾನ
ಗುರು, ನಾವ್ ಹಂಗೆ ಹೇಳೋದು, ಹುಟ್ಟಿದರೆ ಕನ್ನಡ ನಾಡಲ್ಲೇ ಹುಟ್ಟಬೇಕು ಅಂತ. ಅಂದ್ರೆ ಹಂಗೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಆಂಧ್ರದಲ್ಲಿ ಹುಟ್ಟಬಾರದು. ಮತ್ತೆ ಸುಮ್ಮ ಕೂತ್ಕ, ಆರ್ಡರ್ ಮಾಡಬಾರ್ದು, ಅಲ್ಲೇ ಹುಟ್ಟು ಇಲ್ಲೇ ಹುಟ್ಟು. ನಾನೇ ಹೇಳಲ್ಲ ನಾನು. ಮತ್ತೆ ನೀನ್ ಹುಟ್ಟಿದರೆ ಗೌರ್ಮೆಂಟ್ ಹಾಸ್ಪಿಟಲ್ ಹುಟ್ಟಬೇಕು, ಫ್ರೀ. ಹುಟ್ಟಿದರೆ ಪ್ರೈವೇಟ್ ಹಾಸ್ಪಿಟ್ಲು ಹೋಗಬಾರದು, ಪ್ಯಾಕೇಜು 65,000. ಅಲ್ಲನಕ ಈಗ ಫೋಟೋ ಸಿಜೇರಿಯನ್ಗೆ ನಾರ್ಮಲ್ ಅಲ್ಲಿ ಎಷ್ಟು ತಗೋತಾರ, ನಾರ್ಮಲ್ ಮಾಡವೇ ಇಲ್ಲ ಬಿಡಿ. ಈಗ ನಿನ್ಗೆ ಏನ್ ಬೇಕು ಅಂತ ಸ್ಟೇಜ್ ಮೇಲೆ ಬಂದಿದೆ, ನಾನು ಆಗ್ತಾ ಇಲ್ಲ. ನೀನ್ ಯಾಕೆ ಕರೆದೆ ನನ್ನ, ಅದನ್ನ ಟಿಪ್ಸ್ ಕೊಡ್ತೀನಿ ಅನ್ಬಿಟ್ಟು. ಏ ಟಿಪ್ಸ್ ಏನು, ನಿನಗೊಂದು ಒಳ್ಳೆ ಟಿಪ್ಸ್ ಕೊಡ್ಲಾ? ದಯವಿಟ್ಟು ಕುಡಿಬೇಡ ಕಣೋ, ಹೆಂಡ್ರು ಮಕ್ಳೆಲ್ಲ ಬೀದಿಗೆ ಬಂದ್ಬಿಡ್ತಾರೆ. ಏ ನಾವ್ ಕುಡಿದಿಲ್ಲ ಅಂತಂದ್ರೆ ಪಾಪ ಕೆಲ್ಸಗಾರ ಏನ್ ಮಾಡ್ತಾರೆ ಗೌರ್ಮೆಂಟ್ನವರು. ಗೌರ್ಮೆಂಟ್ ಮತ್ತೆ ನೀನ್ ಕುಡಿಯೋದು ಗೌರ್ಮೆಂಟ್ ಏನಪ್ಪ ಲಾಭ? ಗೌರ್ಮೆಂಟಿಗೆ ಲಾಭ ಇರೋಕೆ ಕುಡಿತಿರೋದು, ಟ್ಯಾಕ್ಸ್ ಕಟ್ತಿರೋದು ಯಾರು? ಯಾರಪ್ಪ ಯಾರು? ನಮ್ ಸಂಘದವ್ರು ಯಾರು ಇಲ್ವಾ ಇಲ್ಲಿ? ಅಕ್ಕ ಹಾ ಅಲ್ಲಿ ಕಳ್ಳಿ ಗೊತ್ತಾಯ್ತು. ಯಾರಿದ್ರಿ? ಇದ್ರಲ್ವಾ? ಮತ್ತೆ ನಾವು ಕಟ್ಟೋದಕ್ಕೆ ಸರ್ಕಾರ ಬಿಗಿ ಆಗಿರ್ಬೇಕು ಅಂದ್ರೆ ಬಾರು ಬಿಸಿ ಆಗಿರ್ಬೇಕು. ಕುಡಿಯೋದೇನ್ ದೊಡ್ಡ ಒಂಥರ ಮಹಾವಿದ್ಯೆ ಅನ್ನಂಗೆ ಹೇಳ್ತಾ ಇದೀಯಾ? ಹೌದು, ಒಂದ್ಸಲ ಕುಡಿದ್ ನೋಡಿ ಗೊತ್ತಾಯ್ತದ ನಿಂಗೆ. ಚಿಚಿ, ನಾನು ಅದನ್ನೆಲ್ಲ ಕುಡಿಯಲ್ಲಪ್ಪ. ನಾವು ಕುಡಿದಾಗ ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅಲ್ವೇನಾ? ಜಾಲಿ, ಜೋಬು ಖಾಲಿ, ಪೆಟ್ರೋಲು ಖಾಲಿ, ಹತ್ತು ಖಾಲಿ. ಅಲ್ಲ, ನಾನು ಹೇಳ್ತಾ ಇರೋದೇನು, ಕುಡಿದ್ರೆ ಲಿವರ್ ಡ್ಯಾಮೇಜ್ ಆಗೋಗುತ್ತೆ, ಲಂಗ್ಸ್ಗೆಲ್ಲ ಪ್ರಾಬ್ಲಮ್ ಆಗ್ಬಿಡುತ್ತೆ, ಆಮೇಲೆ ನಿಗರ್ಕೊಂಡು ಹೋಗ್ಬಿಟ್ರೆ ಪಾಪ ನಿನ್ನ ಹೆಂಡ್ರು ಮಕ್ಳು ಊಟ ಹಾಕೋರು ಯಾರು? ದೇವ್ರು ಬಂದು ಮೊನ್ನೆ ವರ ಕೊಟ್ರು. ಏನಂತ? ನೋಡಪ್ಪ, ಕೊನೆ ಹಂತದಲ್ಲಿದೆಯಾ, ನಿಂಗೆ ಏನ್ ವರ ಬೇಕು ಕೇಳು ಅಂದ್ರು. ನಾನು ಕೇಳಿದೆ, ದೇವ್ರೇ ಮುಂದಿನ ಜನ್ಮದಲ್ಲಿ ಬೇಕಾದ್ರೆ ಒಂದೆರಡು ಹಲ್ಲು ಕಮ್ಮಿ ಕೊಟ್ಬಿಡು, ಲಿವರ್ 32 ಬೇಕು ಅಂದೆ. ಲಿವರ್ ಒಂದೊಮ್ಮೆ ಒಯ್ತಾ ಇರ್ತಾವ್ರೆ 2 ಕೊಟ್ರಿಗೆ. ಅದನ್ನೇನು ಲೂಸ್ ಮೋಷನ್ ಅನ್ಕೊಂಡಿದ್ಯಾ ನೀನ್? ಹೋಗಕ್ಕೆ ಯಾವ್ದು? ಆ ಲಿವರ್ನ ನಿಮ್ಮನೇಲಿ ಫ್ರಿಡ್ಜಲ್ಲಿ ಇಟ್ಕೊಂಡಿದ್ಯಾ ಲಿವರ್ನ ತಂದ್ಬಿಟ್ಟು? ಅಲ್ಲ ಕಡಿಯ, ಕುಡಿಯೋದ್ರೆ ನಿಮ್ಗೆ ಏನ್ ಸಿಗುತ್ತೆ? ಅಯ್ಯೋ, ಒಳ್ಳೆ ಸರ್ವೇತಿಲ್ಲ, ಕುಡಿದ್ರಿಂದ ಏನ್ ಸಿಗ್ತದೆ ಅಂದ್ರೆ ಮಜಾ ಸಿಗುತ್ತೆ, ಖುಷಿ ಸಿಗುತ್ತೆ, ಎಂಜಾಯ್ಮೆಂಟ್ ಸಿಗ್ತದೆ. ಅವ್ರವ್ರೆ ಇವ್ರವ್ರೆ ಅಂತ ನೋಡಂಗಿಲ್ಲ, ಆರಾಮಾಗಿ ಎಲ್ಬೇಕು ಕುಣಿತಾ ಇರ್ತೀವಿ, ಎಲ್ ಬೇಕಲ್ಲ ಮನೆ ಕಟ್ತಾ ಇರ್ತೀವಿ ನೆಮ್ಮದಿ. ನಮ್ಮ ಮೇಲ್ಗಡೆ ಬಸ್ ಹೋದ್ರು ಏನೂ ಆಗಲ್ಲ, ಕಾರ್ ಹೋದ್ರು ಏನೂ ಆಗಲ್ಲ, ಲಾರಿ ಹೋದ್ರು ಏನೂ ಆಗಲ್ಲ. ಕುಡಿದ್ ಅಷ್ಟೊಂದು ಶಕ್ತಿ ಬರುತ್ತಾ? ಮತ್ತೆ ಏನ್ ಬಸ್ಸು ಲಾರಿ ಹೋದ್ರೆ ಏನೂ ಆಗಲ್ಲ? ಏನೂ ಆಗಲ್ಲ, ಏನೂ ಆಗಲ್ಲ. ಕುಡಿದ್ರೆ ಬಸ್ಸು ಲಾರಿ ಹೋದ್ರೆ ಏನಾಗಲ್ಲ? ಅವು ಬ್ರಿಡ್ಜ್ ಮೇಲೆ ಹೋಯ್ತಿರ್ತವೆ, ನಾವು ಕೆಳಗಡೆ ಕೂತ್ಕೊಂಡು ಕುಡಿತಾ ಇರ್ತೀವಿ. ಅತಿ ಬುದ್ಧಿವಂತ ನೀನು. ಈ ಸತ್ಯ ಹೇಳಿದೆ ನಾನು, ಸತ್ಯಲ್ಲಿ ಹೇಳಿದ್ದು. ಮತ್ತೆ ನಿನ್ನ ಹತ್ರ ಕರ್ಕೊಂಡೋಗಿ ಕಾಡಿ ಕೊಡ್ಬೇಕು. ಹುಲಿ ಬಂದೆ ಏನು ಮಾಡಕ್ಕಾಗಿಲ್ಲ ನಮಗೆ. ಹುಲಿ ನನ್ನ ಎದುರುಗಡೆ ಬಂದೆ ಏನು ಮಾಡಕ್ಕಾಗಿಲ್ಲ. ನೀನ್ ನೋಡಿದೆ ಯಾವಾಗ್ಲೂ ಹುಲಿ ಹೆಂಗಿರ್ತದೆ ಅಂತ ಗೊತ್ತಾ ನಿನಗೆ? ಇಲಿ ನೋಡಿದ್ದೀನಿ, ಹುಲಿನೂ ನೋಡಿದ್ದೀನಿ. ಒಂದ್ಸಲ ಹೋಯ್ತಿದ್ದೆ ನಾನು ಕಾಡತ್ರ. ಹುಲಿ ಎದುರುಗಡೆ ಬಂತು, ಅದು ಬಲ್ದ ಕಾಲ ಎತ್ತಿತ್ತು, ನಾನು ಬಲ್ದ ಕೈ ಎತ್ತದೆ, ಅದು ಎಡದ ಕಾಲ ಎತ್ತಿತ್ತು, ನಾನು ಎಡದ ಕೈ ಎತ್ತದೆ. ಓಡ್ ಬಂದ್ ನನ್ನ ಮೇಲೆ ನೆಗೆ ಬಂತು, ಟಿವಿ ಆಫ್ ಮಾಡ್ಬಿಟ್ಟು. ಟಿವಿಲ ಆದ್ರೆ ತಂಟೆ ನಾನು ಹೋಗಲ್ಲ, ನನ್ನ ತಂಟೆ ಅದು ಬರ್ಬಾರ್ದು. ವೆರಿ ಗುಡ್. ಅದೇ ಅನ್ಕಂಡು ನಿನಗೆ ಅಷ್ಟು ಧೈರ್ಯ ಎಲ್ಲ ಬರ್ಬೇಕು. ಕರಡಿನೂ ಬಂದಿತ್ತು ಮೊನ್ನೆ. ಕರಡಿ? ಕರಡಿ ಅದೇ ಅಳಸ್ತಾನೆಲ್ಲ ತಿಂತದಲ್ಲ ಅದು. ನೀನ್ ತಿನ್ನಲ್ವಾ? ಅದು ಕರಡಿ ಬಂದಿದ್ದು, ಇದು ಬಿಳಿ ಕರಡಿ. ನೀನು ಕಾರಲ್ಲಿ ಹೋಗ್ಬೇಕಾದ್ರೆ ನೋಡ್ಕೊತೀನಿ, ಹೇಳಾಯ್ತು. ಕರಡಿ ಬಂತ? ಏನ್ ಕೂದಲೆಲ್ಲ ಕೆದರ್ಕೊಂಡು ನೀವು ಒದಾಡ್ತೈತೆ ಪರ್ಚಕ್ಕೆ ಕೂತ್ಕ ಬಾಚ್ಬೇಕಾಗಿತ್ತು. ನನಗೆ ಉಗುರು ನೋಡ್ಬಿಟ್ಟು ಬೆಂಕಿ ಕೆರ್ಕೊಡು ಅಂತ ನಾನು ಅನ್ಕೊಂಡೆ. ಬೇಡ ಪರ್ಚ್ ಬಿಡ್ತದೆ ಅಂತ ಅಂದ್ಬಿಟ್ಟು ಸಿಟ್ಟತ್ಬಿಟ್ಟು ಬೆಂಕಿ ಕಡ್ಡಿ ಗೀರ್ಬಿಟ್ಟು ಅದ್ರ ಮೇಲೆ ಹಿಂಗ್ ಹಾಕಕ್ ಹೋದೆ. ಅಯ್ಯೋ, ಗೊಂಬೆ ಅಂಗಡಿಯನ್ನು ಮೆಟ್ ತಗೊಂಡ್ ಹೊಡ್ದ, ಹೊಡ್ಸ್ಕೊಬಿಟ್ಟು. ಗೊಂಬೆನ? ಇನ್ನೇನು ನಿಜವತ್ತ ತಗೊಂಡ್ಬಿಟ್ಟು ಹಾಕ್ಬಿಡ್ತಾರ ಅಲ್ಲಿ. ಅಲ್ಲ, ನೀವು ಕುಡಿಯೋದೊಂದು ದೊಡ್ಡ ಟ್ಯಾಲೆಂಟ್, ಏನೂ ಇರಲ್ಲ ನಿಮ್ಮ ಒಳಗಡೆ ಬಂದು. ಯಾವನಿಗೆ ಹೇಳ್ತಿದ್ಯಾ ಕುಡುಕ್ರಿಗೆ ಟ್ಯಾಲೆಂಟ್ ಇಲ್ಲ ಅಂತ? ಅಲೋ, ಸೀದಾ ನಮ್ಮನೆಗೆ ಹೋಯ್ತೀವಮ್ಮ. ಅದೊಂದು ಟ್ಯಾಲೆಂಟ್. ಅದು ಟ್ಯಾಲೆಂಟ್. ಬೇರೆಯವರೆಲ್ಲ ಚರಂಡಿಲೆ ಬಿದ್ದಿರ್ತಾರೆ, ಅವ್ರನ್ನ ನಾವೇ ಎತ್ಕೊಂಡು ಹೋಗೋದು. ಕುಡಿದು ಬಿಟ್ಟು ನಿಮ್ಮನೆ ನೀವು ಹೋಗೋದೊಂದು ಟ್ಯಾಲೆಂಟ್. ಆಯ್ತು, ಕುಡಿದು ಬಿಟ್ಟು ಇನ್ನು ನೆಕ್ಸ್ಟ್ ಇವ್ರ ಮನೆ ಹೋಯ್ತೀನಿ. ಮತ್ತೆ ನನ್ನ ಗಂಡ ಜೋಡಲ್ ಹೊಡಿತಾನೆ. ಯಾರಿಗೆ ಓಡಿಸ್ಕೋ? ನಿನಗೆ. ನನಗೆ ವಾಪಸ್ ಲಾಭ ಕೊಡ್ತಾನೆ ನಿನ್ನ ಗಂಡ, ನನ್ನ ಫ್ರೆಂಡು. ನೀನೇನ್ ನಗಡ್ತೀಯ?
ನಿನ್ನ ಅವತ್ತು ನಾನೇ ಡ್ರಾಪ್ ಮಾಡಿದ್ದು ಮನೆಗೆ. ಅವನು ಫ್ರೆಂಡೇ. ಹೌದು, ದೇವ್ರು ಒಳ್ಳೇದ್ ಮಾಡ್ಲಿ. ಟ್ಯಾಲೆಂಟ್ ಇದ್ರೆ ಯೂಸ್ಲೆಸ್ ಫೆಲೋ. ಏಯ್, ಏನ್ ಟ್ಯಾಲೆಂಟ್ ಇಲ್ಲ, ಏನ್ ಬೇಕು ಕೇಳು. ನಾನು ಕೇಳಬಾರ್ದೆಲ್ಲ ಕೇಳ್ಬಿಡ್ತೀನಿ, ಹೇಳ್ತಾ ಇದೀನಿ. ಕೇಳು. ನಿಂಗೆ ತಾಕತ್ತಿದ್ರೆ ಒಂದು ಹಾಡು ಹೇಳೋ ನೋಡೋಣ. ನಾನು ಹಾ ಹಾಡು ಹಾ. ಸಿಂಗರ್ಗಳವರಲ್ಲೇ. ಹಲೋ, ಸಿಂಗರ್ಸ್ ಎಲ್ಲ ಆಡೋದು ಕಾಮನ್ ಅಮ್ಮ. ಹ್ಮ್. ಕುಡ್ಕ ನೀನು ಹ್ಮ್. ಬಾರಿ ಟ್ಯಾಲೆಂಟ್ ಇದೆ ಅಂತ ದೌಲತ್ತಲ್ಲಿ ಇದ್ ಮಾಡ್ತೀರ. ಒಂದು ಹಾಡು ಹೇಳೋ ನೋಡೋಣ. ಇಲ್ಲ, ನೀವು ಜೋಶ್ ಕೊಡ್ಲಿಲ್ಲ ಅಂದ್ರೆ ಹೇಳಕ. ಆದ್ರೆ ಒಂದು ಟ್ವಿಸ್ಟ್. ಏನು? ಆಡು ಅಂದ್ರೆ ಸುಮ್ಮನೆ ನಿಂತ್ಕೊಂಡು ಆಡೋದಲ್ಲ. ಈಗ ಏನೋ ನಿನ್ನ ಹೆಸರು ಚೇತನ್ ಒಂದು ಮಗ ಹುಟ್ಟಿ ಅದು ಸ್ಕೂಲಲ್ಲಿ ಆಡ್ಬೇಕು ಅಂದ್ರೆ ಹೆಂಗ್ ಆಡ್ತದೆ ತೋರ್ಸು. ಚೇತನ್ಗೆ ಮಗ ಹುಡ್ತದ? 16 ವರ್ಷಕ್ಕೆ ಈ ಪಾಟಿ ರಸಿಕತೆ ಇದೆ ಅವನಿಗೆ, ಮಗ ಹುಟ್ಟಲ್ವಾ? ಹುಡ್ತದೆ. ಆ ಮಗ ಹುಟ್ಟಿದ್ರೆ ಹೆಂಗಾಡ್ತದೆ ಅಂತ. ಹೆಂಗೆ? ಸೂಪರ್. ಜನನ್ ರಚಿಗೆ ಕೆಲಸ ಅಂತ ಹೇಳ್ಬೇಕಾ? ಹಾ ಹೇಳಿಸ್ತಾ? ಫುಲ್ ಪವರ್ ಬರಂಗೆ ನಿಜವಾಗ್ಲು. ನಿಜವಾಗ್ಲು